ದಲ್ಲಿ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವ್ಯಕ್ತಿ ಹೇಳಿದ್ದು ಮಾತ್ರನಾ ಅಲ್ಲಿ ಅಸಹಜ ಸಾವುಗಳು ಆಗೇ ಇಲ್ವಾ, ಆ ರೀತಿಯಲ್ಲಿ ರೇಪ್ಗಳಾಗೇ ಇಲ್ವಾ ಅಂತ ಬಂದಾಗ ಈ ವ್ಯಕ್ತಿ ಹೇಳಿದ್ದು ಒಂದು ಮಾತು. ಇದಕ್ಕಿಂತ ಮುಂಚಿತವಾಗಿ ಈ ರೇಪ್ ಸಾವುಗಳ ಬಗ್ಗೆ ಈ ಹಿಂದೆನೇ ಉಗ್ರಪ್ಪನವರು ಒಂದು ವರದಿ ಕೊಟ್ಟಿದ್ದರು. ಒಂಥರ ಇನ್ ಜನರಲ್ ಬರೀ ಧರ್ಮಸ್ಥಳ ಗ್ರಾಮಕ್ಕೆ ಅಂತೇಳಿ ಹೋಗಿ ಉಗ್ರಪ್ಪನವರು ಮಾಡಿದಂಥ ವರದಿ ಇದಲ್ಲ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಹಿಳೆಯರ ಶೋಷಣೆ ಆಗಬಹುದು, ಅತ್ಯಾಚಾರ ಆಗಬಹುದು, ಲಿಂಗಾನುಪಾತ ಆಗಬಹುದು, ಅವ್ರ ಮೇಲೆ ದೌರ್ಜನ್ಯಗಳು, ಲೈಂಗಿಕ ದೌರ್ಜನ್ಯ ಆಗಬಹುದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಗ್ರಪ್ಪನವರು ವರದಿ ರೆಡಿ ಮಾಡ್ತಾಯಿದ್ರು. ಕಾಣೆಯಾಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉಗ್ರಪ್ಪನವರು ವರದಿ ರೆಡಿ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ರೇಪ್ ಸಾವು, ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಹಿಂದೆಯೇ ಉಗ್ರಪ್ಪನವರು ವರದಿಯನ್ನು ಕೊಟ್ಟಿದ್ದರು. ಅತ್ಯಾಚಾರ ತಡೆ ಸಮಿತಿ ಅಧ್ಯಕ್ಷರಾಗಿದ್ದರು ಉಗ್ರಪ್ಪನವರು. 2013ರಿಂದ 2018 ಅವಧಿಯಲ್ಲಿ ಸಮಿತಿ ರಚನೆ ಮಾಡಿತ್ತು ಸರ್ಕಾರ. ಈ ಸಮಿತಿ ರಚನೆ ಆದಾಗ ಇದೇ ಸಿದ್ದರಾಮಯ್ಯನವರು ಅವತ್ತಿಗೂ CM ಆಗಿದ್ದರು. ಅಸಹಜ ಸಾವುಗಳಾಗಲಿ, ಅತ್ಯಾಚಾರದ ಬಗ್ಗೆ ಆಗಲಿ ಅಧ್ಯಯನ ಮಾಡಿದರು. ಮಂಗಳೂರು, ಬೆಳ್ತಂಗಡಿ, ಧರ್ಮಸ್ಥಳದಲ್ಲಿ ಅಧ್ಯಯನ ಮಾಡಿದರು. ಆಗಿರತಕ್ಕಂಥ ರೇಪ್ ಸಾವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಉಗ್ರಪ್ಪನವರು ವರದಿಯನ್ನು ಸಲ್ಲಿಸಿದರು. ಉಗ್ರಪ್ಪನವ್ರ ವರದಿ ಏನು ಹೇಳಿತು ನೋಡಿ. 2015ರಲ್ಲಿ ಉಗ್ರಪ್ಪ ನೇತೃತ್ವದ ಸಮಿತಿ ಕೆಲಸಕ್ಕೆ ಇಳಿತಿಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಆನಂತರದಲ್ಲಿ ವರದಿ ರೆಡಿ ಮಾಡ್ಕೊಳ್ತಾರೆ. ಅದರಲ್ಲಿ ರೇಪ್ ವಿಚಾರಗಳಿತ್ತು, ನಾಪತ್ತೆ ವಿಚಾರ ಇತ್ತು, ಲೈಂಗಿಕ ಕಿರುಕುಳ ಇತ್ತು, ಅಸಹಜ ಸಾವಿನ ಪತ್ತೆ ಕಾರ್ಯ ಕೂಡ ಇತ್ತು. 2018ರಲ್ಲಿ ಬೆಚ್ಚಿ ಬೀಳಿಸುತ್ತೆ ಮಂಗಳೂರು ಸುತ್ತಮುತ್ತಲಿನ ಕೇಸ್ಗಳು ಸ್ವಲ್ಪ ಆಘಾತಕಾರಿಯಾಗಿ ಜಾಸ್ತಿ ಇತ್ತು ಅಂತ. ಆ 10 ವರ್ಷಗಳಲ್ಲಿ ಮಂಗಳೂರಲ್ಲಾದಂಥ ಅತ್ಯಾಚಾರ ಪ್ರಕರಣ 2013ರಿಂದ ನಾವು 20 ಅಂತ ಕನ್ಸಿಡರ್ ಮಾಡಿಕೊಂಡಾಗ ಸುಮಾರು 129 ಇತ್ತು ಅತ್ಯಾಚಾರ ಪ್ರಕರಣ ಮಾತ್ರ. 10 ವರ್ಷಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತ ಬಂದಾಗ 601 ಕೇಸ್ಗಳು ಇತ್ತು. ಅದರಲ್ಲಿ 10 ವರ್ಷದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ ಇತ್ತಲ್ಲ 50 ಇತ್ತು. ಸೊ ಕಾಣೆಯಾದಂಥ ಮಕ್ಕಳು 499, ಮಂಗಳೂರು ಭಾಗದಲ್ಲಿ ಕಾಣೆಯಾದಂಥವರು ಮಹಿಳೆಯರು ವಿಶೇಷವಾಗಿ 608. ಇನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ಲೆಕ್ಕಾಚಾರ ಏನು ಅಂತ ನೋಡಿದ್ರೆ ಇದು ಬೇರೆ. ಉಗ್ರಪ್ಪನವ್ರು ಕೊಟ್ಟಂಥ ವರದಿ ಬೇರೆ, ಮಾಹಿತಿ ಹಕ್ಕಿನ ಅಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಸಾವಿನ ಲೆಕ್ಕ ಇದು ಇನ್ನೊಂದು ಕಡೆ ಬರುತ್ತೆ ನಿಮಗೆ. 2019ರಿಂದ 2020ರವರೆಗೆ 98 ಅಸಹಜ ಸಾವುಗಳು ಈ ಭಾಗದಲ್ಲಿ ದಾಖಲಾಗ್ತವೆ. ಪ್ರವಾಸಕ್ಕೆ ಬಂದವರು, ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳು, ಕ್ಷೌರಿಕ, ಅಪರಿಚಿತ ಗಂಡು ಹೆಣ್ಣು ಮಕ್ಕಳ ಸಾವುಗಳು ದಾಖಲಾಗುತ್ತೆ. ಇಲ್ಲಿ ಉಜಿರೆಯಲ್ಲಿ ದಾಖಲಾಗುತ್ತೆ. ಬೆಳ್ತಂಗಡಿ ಠಾಣೆಗಳಲ್ಲಿ ಒಟ್ಟು 98 ಅಸಹಜ ಸಾವಿನ ವರದಿ ಇದೆ. ಇಲ್ಲಿ 2013ರ ಸೆಪ್ಟೆಂಬರ್ 10ರಿಂದ 2020ರ ಡಿಸೆಂಬರ್ವರೆಗಿನ ಸಾವುಗಳಿವೆಲ್ಲವೂ ಕೂಡ ಜಿಗುಪ್ಸೆ, ಅನಾರೋಗ್ಯ, ಕೊಲೆ, ಕುಡಿತ, ವಿಷ ಸೇವನೆ, ಹೃದಯಾಘಾತ, ಕೆರೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರೋ ವಿಚಾರಗಳು ಕೂಡ ಇದರಲ್ಲಿ ಅಡಕವಾಗಿದೆ. ಕ್ರಮ ಜರುಗಿಸಬೇಕು ಅನ್ನೋ ನಾವುಗಳೆಲ್ಲ ಸೇರಿ ರಾಜ್ಯವನ್ನ ಪ್ರವಾಸ ಮಾಡಿ, ರಾಜ್ಯದಲ್ಲಿ ಪ್ರವಾಸ ಮಾಡದಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಂಥ ಯಾವೆಲ್ಲ ಅತ್ಯಾಚಾರಗಳಿದ್ದಾವೆ, ಅನ್ಯಾಯಗಳು, ಅನಾಚಾರಗಳಿದ್ದಾವೆ, ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಜಿಲ್ಲಾ ಆಡಳಿತದ ಮಟ್ಟದಲ್ಲಿ ನಾವು ಸಭೆಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು